ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಸತೀಶ್ ಕುಮಾರ್ GH ಮಾಡುವ ನಮಸ್ಕಾರಗಳು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಬೀರಗೊಂಡನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಬಸವ ಜಯಂತಿಯ ಶುಭ ಸಂದರ್ಭದಲ್ಲಿ ಶ್ರೀ ದಂಗಾಳಿ ಬಸವೇಶ್ವರ ಸ್ವಾಮಿಯ ರಥೋತ್ಸವ ನೆರವೇರುವಂಥದ್ದು ಬೀರಗೊಂಡನಹಳ್ಳಿ ಗ್ರಾಮದ ಧಾರ್ಮಿಕ ಸಂಪ್ರದಾಯವಾಗಿದೆ. ಅಂತೆಯೇ ಪ್ರಸಕ್ತ ವರ್ಷದ ಬಸವ ಜಯಂತಿ ನಿಮಿತ್ತವಾಗಿ ಬಸವ ಜಯಂತಿಯ ಶುಕ್ರವಾರದಂದು ಗ್ರಾಮಸ್ಥರೆಲ್ಲರೂ ತಮ್ಮ ತಮ್ಮ ಮನೆಗಳಿಂದ ಪೂಜಾ ಸಾಮಗ್ರಿಗಳನ್ನು ಶ್ರೀ ದಂಗಾಳಿ ಬಸವೇಶ್ವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಬಂದು ಭಕ್ತಿಯಿಂದ ಪೂಜೆಯನ್ನು ಸಮರ್ಪಿಸುವ ಜೊತೆಗೆ ಭಕ್ತಿಯ ಅರಿಕೆಯ ಸೇವೆಯನ್ನು ಸಮರ್ಪಿಸಿದರು. ಶ್ರೀ ದಂಗಾಳಿ ಬಸವೇಶ್ವರ ಸ್ವಾಮಿ ದೇವರ ದೇವಸ್ಥಾನವಿರುವಂತಹ ಊರ ಒಳಗಿನ ದೇವಸ್ಥಾನ ಹಾಗೂ ಊರ ಹೊರಗೆ ಇರುವಂತಹ ದೇವಸ್ಥಾನಗಳಲ್ಲಿ ಬಸವ ಜಯಂತಿಯ ಶುಭ ದಿನದಂದು ವಿಶೇಷ ಪೂಜೆ ಪುನಸ್ಕಾರ ಅಭಿಷೇಕಗಳನ್ನು ನೆರವೇರಿಸಲಾಯಿತು. ಮನೆಗಳಲ್ಲಿ ಭಕ್ತ ಬಾಂಧವರೆಲ್ಲರೂ ಶ್ರದ್ಧೆಯಿಂದ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಸಹಪಂಕ್ತಿ ಭೋಜನವನ್ನು ಸವಿದರು. ಶನಿವಾರದ ದಿನದಂದು ಶ್ರೀ ದಂಗಾಳಿ ಬಸವೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜಾಭಿಷೇಕವನ್ನು ನೆರವೇರಿಸಿ ಅಲಂಕೃತ ರಥದಲ್ಲಿ ಶ್ರೀ ದಿಡಗೂರು ಆಂಜನೇಯ ಹಾಗೂ ಹಿರೇಬಾಸೂರು ಶ್ರೀ ಆಂಜನೇಯ ಸ್ವಾಮಿಯ ಸಮಕ್ಷಮದಲ್ಲಿ ದಂಗಾಳಿ ಶ್ರೀ ಬಸವೇಶ್ವರ ಸ್ವಾಮಿಯ ರಥಾರೋಹಣ ಆಗುತ್ತಿದ್ದಂತೆ ಭಾಗವಹಿಸಿದ ಭಕ್ತ ಬಾಂಧವರೆಲ್ಲರೂ ತೇರುಗಾಲಿಗೆ ತೆಂಗಿನಕಾಯಿಯನ್ನು ಒಡೆದು ರಥದ ಕಳಸಕ್ಕೆ ಹಾಗೂ ರಥಕ್ಕೆ ಭಕ್ತಿಯ ಸೇವೆಯಾಗಿ ಬಾಳೆಹಣ್ಣು ಮೆಣಸು ಮಂಡಕ್ಕಿಯನ್ನು ಸಮರ್ಪಿಸುವ ಜೊತೆಗೆ ಭಕ್ತಿಯ ಉದ್ಘೋಷದ ನಾಮಸ್ಮರಣೆಯೊಂದಿಗೆ ಪಾದಗಟ್ಟೆಯ ಹೊರಗೆ ರಥವನ್ನು ಎಳೆಯುವ ಮೂಲಕ ತಮ್ಮ ತಮ್ಮ ಧನ್ಯತಾ ಭಾವನೆಯನ್ನು ವ್ಯಕ್ತಪಡಿಸಿ ಪರಸ್ಪರ ರಥೋತ್ಸವದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಭಾಗವಹಿಸಿದ ಭಕ್ತ ಬಾಂಧವರೆಲ್ಲರೂ ರಥೋತ್ಸವದ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ದೇವಸ್ಥಾನದ ಆಡಳಿತ ಮಂಡಳಿಯವರು, ಸೇವಾಕರ್ತ ಸಂಘಟಕರು, ಅರ್ಚಕರು ಸೇರಿದಂತೆ ಬೀರಗೊಂಡನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತ ಬಾಂಧವರು ಭಾಗವಹಿಸಿದ್ದು ರಥೋತ್ಸವದ ವಿಶೇಷವಾಗಿತ್ತು. ಹಾಗೆಯೇ ಹೊನ್ನಾಳಿ ತಾಲೂಕಿನ ಹುಣಸಘಟ್ಟ ಗ್ರಾಮದಲ್ಲಿ ಬಸವ ಜಯಂತಿಯ ಶುಭ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿ, ಸೈದರಕಲ್ಲಹಳ್ಳಿಯ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ರಥೋತ್ಸವ ಹಾಗೂ ಮುಳ್ಳುಗದ್ದಿಗೆ ಮಹೋತ್ಸವ ನೆರವೇರುವಂಥದ್ದು ಹುಣಸಘಟ್ಟ ಗ್ರಾಮದ ಧಾರ್ಮಿಕ ವಿಶೇಷವಾಗಿದೆ. ಆ ಪ್ರಕಾರವಾಗಿ ಬಸವ ಜಯಂತಿಯ ಶುಕ್ರವಾರದಂದು ಆಂಜನೇಯ ಸ್ವಾಮಿ, ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವರ ರಥೋತ್ಸವವು ಸಕಲ ಶಾಸ್ತ್ರೋಕ್ತ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಹುಣಸಘಟ್ಟ ಗ್ರಾಮದ ಸರ್ವ ಭಕ್ತ ಬಾಂಧವರು, ದೇವಸ್ಥಾನದ ಆಡಳಿತ ಮಂಡಳಿಯವರು, ಸಂಘಟಕ ಸೇವಾಕರ್ತರು, ದೇವಸ್ಥಾನದ ಅರ್ಚಕರು ಒಳಗೊಂಡಂತೆ ಹುಣಸಘಟ್ಟ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತ ಬಾಂಧವರು ಹಾಗೂ ಗ್ರಾಮಸ್ಥರು ಶ್ರದ್ಧೆಯಿಂದ ಭಾಗವಹಿಸಿ ರಥೋತ್ಸವ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಮರುದಿವಸ ಶನಿವಾರದಂದು ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳೊಂದಿಗೆ ಸಂಜೆಯ ವೇಳೆಗೆ ಮುಳ್ಳುಗದ್ದಿಗೆಯನ್ನು ದೇವಸ್ಥಾನದ ಆವರಣದಲ್ಲಿ ಸಜ್ಜುಗೊಳಿಸಿದಂತಹ ಮುಳ್ಳುಗದ್ದಿಗೆಗೆ ಅರ್ಚಕರು ಪೂಜಾ ಕಾರ್ಯ ನೆರವೇರಿಸುತ್ತಿದ್ದಂತೆ ದೈವಗಣಸ್ಥರು, ಭೂತಗಣಸ್ಥರು ಸೇರಿದಂತೆ ದೈವತಾ ಆವಾಹನೆಯಾಗುವಂತಹ ಸೇವಾಕರ್ತ ಭಕ್ತ ಬಾಂಧವರು ಮುಳ್ಳುಗದ್ದಿಗೆಯಲ್ಲಿ ಆರೋಹಣ ಮಾಡುವ ಮೂಲಕ ಭಕ್ತಿಯ ಸೇವೆಯನ್ನು ಸಮರ್ಪಿಸಿದರು. ತಮ್ಮೆಲ್ಲ ಇಷ್ಟಾರ್ಥ ಸಿದ್ಧಿಗಳ ಪ್ರಾಪ್ತಿಗಾಗಿ ದೇವರಲ್ಲಿ ಹರಕೆ ಹೊತ್ತಂತಹ ಭಕ್ತ ಬಾಂಧವರನೇಕರು ಮುಳ್ಳುಗದ್ದಿಗೆಯಲ್ಲಿ ಪ್ರವೇಶ ಮಾಡುವ ಮೂಲಕ ಭಕ್ತಿಯ ಸೇವೆಯನ್ನು ಸಮರ್ಪಿಸುವ ಮೂಲಕ ಹುಣಸಘಟ್ಟ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವರ ರಥೋತ್ಸವ ಹಾಗೂ ಮುಳ್ಳುಗದ್ದಿಗೆ ಮಹೋತ್ಸವ ಯಶಸ್ವಿಯಾಗಿ ನೆರವೇರಲು ಸಹಕಾರವನ್ನು ನೀಡಿದರು. ಈ ಸಂದರ್ಭದಲ್ಲಿ ಹುಣಸಘಟ್ಟ, ಕುಳಗಟ್ಟೆ, ಬೀರಗೊಂಡನಹಳ್ಳಿ ಸೇರಿದಂತೆ ಮತ್ತಿತರೆ ಗ್ರಾಮಗಳಲ್ಲಿ ಬಸವ ಜಯಂತಿಯನ್ನು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯ ದಿನದಂದೇ ತಮ್ಮೆಲ್ಲ ಎತ್ತುಗಳಿಗೆ ಕೃಷಿ ಕಾರ್ಯಕ್ಕೆ ಬಳಸುವಂತಹ ಎತ್ತುಗಳನ್ನೇ ಬಸವನೆಂದು ಪರಿಭಾವಿಸಿ ಮನೆಗಳಲ್ಲಿ ಎತ್ತುಗಳನ್ನು ತಂದು ಶ್ರದ್ಧಾಭಕ್ತಿಯಿಂದ ಪೂಜೆ ನೆರವೇರಿಸುವ ಮೂಲಕ ಬಸವ ಜಯಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ನೆರವೇರಿಸಿದ್ದು ಗ್ರಾಮೀಣ ಪ್ರದೇಶದಲ್ಲಿ ನೆರವೇರಿದಂತಹ ಬಸವ ಜಯಂತಿ ಹಬ್ಬದ ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂಥ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ, ಲೈಕ್ ನೀಡಿ, ಹಾಗೆ ಕಾಮೆಂಟ್ಗಳನ್ನು ನೀಡುವ ಮೂಲಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿ ಕೋರುತ್ತೇವೆ. ನಮಸ್ಕಾರ.